ಏನು ಮುಚ್ಚಿದ ಹತ್ರ ಹೊರಟಾ ಜೊತೆ ಮಾಡಬೇಕು. ಅಣ್ಣ ನಮಸ್ತೆ. ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ. ಮುಂದೆ ನಿಂತ್ಕೊಂತೀರಪ್ಪ. ಸ್ವಲ್ಪ ದಾರಿ ಬಿಡಿ. ಎಲ್ಲ 150 ಮೀಟರ್ ಇದೆ, ಅದು ಹಾಕಿಸ್ತೀನಿ. ಆಫೀಸರ್ ಜೊತೆ ಈ ರಸ್ತೆ ಮುಗಿಯೋದ್ರೊಳಗಡೆ ಹಳ್ಳಿ ನಿಮ್ಮೂರಿಗೆ ಬಂದು ಒಬ್ಬೊಬ್ಬರ ಕಷ್ಟನೂ ಕೇಳ್ತೀನಿ. ಆಯ್ತಾ, ಬರ್ತೀನಿ. ಈಗ ರಸ್ತೆ ಯಾಕೆ ಬರಬೇಕು ಅಂತ ತೀರ್ಮಾನ ತಗೊಂಡಿದ್ದೆ. ಈಗ ಹಾಕಿದ್ದೀನಿ 3 ಕೋಟಿ ರೂಪಾಯಿ ಹಾಕಿದ್ದೀನಿ. ಮತ್ತೆ ಇದು ನಾನು CM ಅವ್ರ ಹತ್ರ ಹೋಗಿ ನನ್ನ ಅನುದಾನ ಇದು ನಗರಸಭೆ ಅನುದಾನನೂ ಅಲ್ಲ, ಯಾವ ಅನುದಾನ ಅಲ್ಲ, ದಯವಿಟ್ಟು ಅದನ್ನೇನು ಬಿಟ್ಕೋಬೇಕು. ಅಲ್ಲಿಗೆ ಇದು ನನ್ನ ಅನುದಾನ ಇದು ಮಾಡಿರೋದು. ಮತ್ತೆ ಹೊಸಳ್ಳಿ ರೋಡು ಹಾಕಿದ್ದೀನಿ. ಶಾಸಕರು ಒಂದು 3 ತಿಂಗಳ ಹಿಂದ್ಗಡೆ ಭೇಟಿ ಕೊಟ್ಟು ರಸ್ತೆ ಅಧ್ವಾನ ಆಗೈತೆ ಅಂತ ಹೇಳ್ಬಿಟ್ಟು ವಿಡಿಯೋ ನೋಡಿಸಿದಾಗ ಇಮಿಡಿಯೇಟ್ ಬಂದು ವೀಕ್ಷಣೆ ಮಾಡಿ ಅವತ್ತೇ ಆಶ್ವಾಸನೆ ಕೊಟ್ಟೋದ್ರು. ಈ ಒಂದು ಆಶ್ವಾಸನೆ ಕೊಟ್ಟಿದ್ದಕ್ಕೆ ಇವತ್ತು ಬಂದು ಬುದ್ಧಿ ಪೂಜೆ ಮಾಡ್ತಾವ್ರೆ. ನಮ್ಮ ಒಂದು ಹಳ್ಳಿ ಜನಗಳ ವತಿಯಿಂದ, ಈ ಕಡೆ ರೈತರು, ಮಕ್ಕಳು, ಸ್ಕೂಲ್ ಮಕ್ಕಳು ಎಲ್ಲರ ವತಿಯಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀರಿ. ಇಂಥ ಶಾಸಕರು ನಮಗೆ ಇತಿಹಾಸದಲ್ಲಿ ಎಲ್ಲಿ ನೋಡಿಲ್ಲ. ನಾವು ಹೇಳಿದ ತಕ್ಷಣ ಬಂದು ಹಾಸ್ಪಿಟಲ್ಗೆ ನಮ್ಮ ವತಿಯಿಂದ ವೈಯಕ್ತಿಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಣ ಈಗ ಹೊಸಳ್ಳಿ ಮತ್ತು ಮುಷ್ಟೂರು ರೋಡ್ಗೆ 5.5 ಕೋಟಿ ಹಾಕಿದ್ದೀನಿ 2 ರಸ್ತೆಗೆ. ಕಂದುವಾರಕ್ಕೆ 8 ಕೋಟಿ ಹಾಕಿದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಜೊತೆ ಇರ್ತಿಲ್ಲ. ಪರವಾಗಿಲ್ಲ ಓಪನ್ ಮಾಡಿಸ್ಬಿಟ್ಟು ಕಳೆದ 10-15 ವರ್ಷದಿಂದ ಮುಷ್ಟೂರು ರಸ್ತೆ, ಹೊಸಳ್ಳಿ ರಸ್ತೆ ಹಾಳಾಗಿತ್ತು. ಅದನ್ನು ಸರಿಪಡಿಸೋ ದೃಷ್ಟಿಯಿಂದ ಇವತ್ತು 5.5 ಕೋಟಿ ಅನುದಾನ 2 ರಸ್ತೆಗೆ ಹಾಕಿದ್ದೀವಿ. 2 ತಿಂಗಳಲ್ಲಿ ಕಾಮಗಾರಿ ಮುಗಿಸ್ತೀವಿ. ಇದು ನನ್ನ ಅನುದಾನ. ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ಮುಖ್ಯಮಂತ್ರಿಗಳಿಂದ ತಂದ ಸ್ವಂತ ನನ್ನ ಅನುದಾನ. ಇದು ನಗರಸಭೆ ಅನುದಾನ ಅಲ್ಲ, ಯಾವ ಅನುದಾನವೂ ಅಲ್ಲ. ನನ್ನ ಅನುದಾನ ತಂದು ಹಾಕಿದ್ದೀನಿ. ಈಗ ಈ ರೋಡ್ ಆಗೋದ್ರೊಳಗಡೆ ಮುಷ್ಟೂರು ಹೊಸಳ್ಳಿ ಜನರ ಕಷ್ಟ ಹೋಗಿ ಕೇಳ್ತೀನಿ. ಆ ಊರಿಗೆ ಹೋದರೆ ಎರಡು ರೋಡೇ ಮೇಜರಾಗಿ ಕೇಳೋದು. ಅದಕ್ಕೆ ಹಾಕ್ಸ್ಬಿಟ್ಟೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸರ್, ಈಗ ಬಜೆಟ್ ನಂತರ ಏನೇನು ಜಿಲ್ಲೆಗೆ ತಂದಿದೆ, ನಮ್ಮ ಕ್ಷೇತ್ರಕ್ಕೆ ಏನೇನು ತಂದಿದೆ? 140 ಕೋಟಿ ಫ್ಲವರ್ ಮಾರ್ಕೆಟ್ಗೆ, 150 ಕೋಟಿ VTU ಸಬ್ ಸೆಂಟರ್ಗೆ, 200 ಕೋಟಿ ರೇಷ್ಮೆ ಮಾರುಕಟ್ಟೆಗೆ, ಮಂಚನಹಳ್ಳಿ ಪ್ರಜಾಸೌಧಕ್ಕೆ 10-12 ಕೋಟಿ, ಒಟ್ಟು 500 ಕೋಟಿ ಅನುದಾನ ಈ ವರ್ಷದ ಬಡ್ಜೆಟಲ್ಲಿ ಬಂದಿದೆ. ಇದು ನಿಮಗೆ ಕಾಣಿಸುತ್ತೆ. ನಾವೀಗ ಅದು 140 ಕೋಟಿನೂ ಮೀರಿ ಹೋಗ್ಬೋದು. ಈಗ ನಮ್ಮ ಮಿನಿಸ್ಟರ್ ಸಾಹೇಬ್ರು ಹಾಕಿರೋ ಆ ಪ್ಲ್ಯಾನ್ ಪ್ರಕಾರ ಅದು 200 ಕೋಟಿ ಟಚ್ ಆದರೂ ಆಗ್ಬೋದು. ಬಟ್ ಮಿನಿಮಮ್ 140 ಕೋಟಿ ಅಂತೂ ಕೇಳಿದ್ದೀವಿ, ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಲ್ಲ, ಹಾಗೇನಿಲ್ಲ. ಎತ್ತಿನೊಳೆ ಅನ್ನೋದು ಸ್ಟೇಜ್ ಬೈ ಸ್ಟೇಜ್. ಈಗ ಆ ಸ್ಟೇಜ್ಗೆ ಒಂದು 450 ಕೋಟಿ ರಿಲೀಸ್ ಆಗಿದೆ. ನೆಕ್ಸ್ಟ್ ನಮಗೆ ದೊಡ್ಡಬಳ್ಳಾಪುರದಿಂದ ಈ ಕಡೆ ಬರುವಾಗ ನಮಗೂ ಬಿಡುಗಡೆ ಆಗುತ್ತೆ. ಮೋಸ್ಟ್ಲಿ ನೆಕ್ಸ್ಟ್ ಬಜೆಟಲ್ಲಿ ಅನೌನ್ಸ್ ಮಾಡ್ತಾರೆ. ಸರ್, ಕಾಮಗಾರಿಗಳು ಉದ್ಘಾಟನೆ ಮಾಡ್ತಿದ್ದೀರಲ್ಲ, ಇದಕ್ಕೆಲ್ಲ ಕಾಲಮಿತಿ ನಿಗದಿ ಮಾಡಿ ಇಷ್ಟು ಟೈಮ್ ಒಳಗಡೆ ಫಿನಿಶ್ ಜಡಲ್ತಿಮ್ನಳ್ಳಿ 1 ತಿಂಗಳಲ್ಲಿ ಮುಗಿಸಿ ಅಂದಿದ್ದೀನಿ. ಇದನ್ನು 2 ತಿಂಗಳಲ್ಲಿ ಮುಗಿಸ್ತಾರೆ. ಮಳೆಗಾಲದೊಳಗೆ ಮುಗಿಸ್ಬೇಕು ಸರ್. ಮತ್ತು ಇನ್ನೊಂದು ಮಾಧ್ಯಮ ಮಿತ್ರರಿಗೆ ಒಂದು ಪ್ರಮುಖವಾದ ಅನೌನ್ಸ್ಮೆಂಟ್ ಇದೆ. ಮುಂದಿನ ವಾರ ಡೇಟ್ ಅನೌನ್ಸ್ ಮಾಡ್ತಿದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ನಾನು, ನಮ್ಮ ಪಕ್ಷದ ಎಲ್ಲ ಸದಸ್ಯರು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಮೇಲೆ ಮುಂದಿನ ವಾರ ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ. ಶಿಡ್ಲಘಟ್ಟ ಸರ್ಕಲಿನಿಂದ DC ಆಫೀಸ್ವರೆಗೂ. ವಾರ್ಡ್ ನಂಬರ್ 30ರಲ್ಲಿ 300 ದಲಿತರ ಮನೆಗಳನ್ನ ಖಾಲಿ ಮಾಡಿಸಿ ರೈಲ್ವೆ ಟ್ರ್ಯಾಕ್ ಹಾಕ್ತೀವಿ ಅಂತ ಹೋಗ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ದಲಿತರ ಮನೆಗಳನ್ನ ಖಾಲಿ ಮಾಡೋಕ್ಕೆ ಬಿಡಲ್ಲ. ದಲಿತರ ಪರವಾಗಿ ನಾವು ಇದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ
ದಲಿತರ ಮನೆಗಳನ್ನ ಮುಟ್ಟಿದ್ರೆ ನಾವು ಸುಮ್ಮನೆ ಇರಲ್ಲ. ದಲಿತ ಸಮುದಾಯದವರ ಪರವಾಗಿ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ವಿರುದ್ಧ ಮುಂದಿನ ವಾರ ಬೃಹತ್ ಪ್ರತಿಭಟನೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಡೆಸ್ತಾ ಇದ್ವಿ. ಅದರ ರೂಪುರೇಷೆಗಳ ಬಗ್ಗೆ 3 ದಿನದಲ್ಲಿ ನಿಮ್ಮ ಮುಂದಕ್ಕೆ ಮತ್ತೆ ಬರ್ತೀವಿ. ಸರ್, ಈಗ 3ನೇ ಹಂತದ ಶುದ್ಧೀಕರಣ ಎಚ್.ಎನ್. ವ್ಯಾಲಿ ಬಗ್ಗೆ ಒಂದು ಪ್ರಸ್ತಾಪ ಇತ್ತು ಭಾಳಷ್ಟು. ಇಲ್ಲ, ಅದು ಬರುತ್ತೆ ಸರ್. ಅದೀಗ ಎಚ್.ಎನ್. ವ್ಯಾಲಿಗೆ ಕೆರೆ ತುಂಬ ನಿಮ್ಗೆ ಇನ್ನೊಂದು 24 ಕೆರೆ ತುಂಬಕ್ಕೆ ಇದಕ್ಕೂ ರಿಲೀಸ್ ಆಗಿದೆ. ಸೊ ಹಂತವಾಗಿ ನಮ್ಗೆ ನಂಬಿಕೆ ಇದೆ ಸರ್, ಎತ್ತಿನೊಳೆ ನೀರು ಬಂದುಬಿಟ್ರೆ ಎಲ್ಲದಕ್ಕೂ ಅಲ್ವಾ, ಅಲ್ಲ ಎತ್ತಿನೊಳೆ ನೀರು ಬಂದರೆ ಇದೆಲ್ಲ ಇದ್ರ ಸಮಸ್ಯೆ ಇರಲ್ಲ ಅಂತ. ಸೊ 3ನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದ್ದೀನಿ, ಯಾವಾಗಲೂ ಇರ್ತೀನಿ. ನೀರಾವರಿ ಹೋರಾಟಗಾರರಿಗೆ ನಾನು ಹೇಳ್ತೀನಿ, ಸ್ಥಳೀಯ ಶಾಸಕನಾಗಿ ನಾನು ನಿಮ್ಮ ಪರವಾಗಿದ್ದೀನಿ ಸರ್. ಸರ್ಕಾರದಲ್ಲಿ ಏನು ಬೇಡಿಕೆ ಡಿಮ್ಯಾಂಡ್ ಇಡಬೇಕು ಇಡೋಣ. ಸರ್, ಈಗ ಏನು ದೇಶದಲ್ಲಿ ಇಸ್ಲಾಂ ಬಾಂಧವರು ಅವ್ರದ್ದೇ ಆದ ಗೌರವ ಇದೆ. 100 ಪೇಜ್ ಬಡ್ಜೆಟಲ್ಲಿ 99 ಪೇಜ್ ಹಿಂದೂ ಧರ್ಮದವ್ರು ಕೊಟ್ಟಿದ್ದೀವಿ. ನಾನು ಹಿಂದೂ ಧರ್ಮದವನೇ. 1 ಪೇಜು ಮುಸ್ಲಿಂ ಬಾಂಧವ್ರಿಗೆ ಮೀಸಲಿಟ್ಟರೆ ಇವ್ರು ಹೀಗೆ ಮಾತಾಡಿದ್ರೆ ಅವ್ರು ಈ ದೇಶದಲ್ಲಿ ಬದುಕೋದು ಬೇಡವಾ? ಈ ದೇಶಕ್ಕೆ ಅಬ್ದುಲ್ ಕಲಾಂ ಆಗಿದ್ದರು ಯಾವ ಸಮುದಾಯದವರು ಸರ್? IAS ಟಾಪರ್ ಆದರು 2 ಸಲ ಯಾವ ಸಮುದಾಯದವರು ಸರ್? ಯಾಕೆ ಇವರು ಡಿವೈಡ್ ಮಾಡ್ತಿದ್ದಾರೆ? ನಾವು ಹಳ್ಳಿಗಳಲ್ಲಿ ಚೆನ್ನಾಗೇ ಇದ್ದೀವಪ್ಪ ಅಣ್ಣ. ನಾವೆಲ್ಲ ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಮು ಬಾಬೆನ ಹಬ್ಬಕ್ಕೆ ನಾವು ಹೋಗ್ತೀವಿ, ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ, ನಾವೆಲ್ಲ ಚೆನ್ನಾಗೇ ಇದ್ದೀವಿ ಅಲ್ವಾ? ಕ್ರಿಶ್ಚಿಯನ್ಸು, ಮೈನಾರಿಟೀಸ್ ನಾವು ಚೆನ್ನಾಗೇ ಇದ್ದೀವಿ. ನಾವು ಚರ್ಚ್ಗೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಅವ್ರ ಹಬ್ಬಕ್ಕೆ ಕರೀತಾರೆ, ನಮ್ಮ ಹಬ್ಬಕ್ಕೆ ಅವ್ರು, ನಾವೆಲ್ಲ ಚೆನ್ನಾಗೇ ಇದ್ದೀವಿ. ಇವ್ರು ಯಾರೋ BJPಯಲ್ಲಿ 8 ಜನ ಸುಮ್ಮನೆ ಇದು ಮಾಡ್ತಾರೆ. ಸೊ ಹಾಗೇನಿಲ್ಲ. ಅಲ್ಪಸಂಖ್ಯಾತರು ಅವ್ರನ್ನ ಡೆವಲಪ್ ಮಾಡೋದು ನಮ್ಮ ಆದ್ಯತೆ ಸರ್. ರಾಜಕೀಯವಾಗಿ ಯುವಕರನ್ನ ಹೆಚ್ಚಿನ ಆದ್ಯತೆ ಕೊಡ್ತಿದ್ದೀರಿ. ಅವರು ಮತ್ತು ಸದಸ್ಯರು ಆಯ್ಕೆ ಆದದ್ದು 5 ಜನ. ನಾನು ಹೇಳೋದೇನು ಗೊತ್ತಾ, SC ST ಸಮುದಾಯದವ್ರನ್ನ ಮುಖ್ಯವಾಹಿನಿಗೆ ತರಬೇಕಲ್ಲ. ಈಗ ಅಣ್ಣಮ್ಮಕ್ಕ ಅವರು ಸೋತಿದ್ರು, ಮುಖ್ಯವಾಹಿನಿಗೆ ತರಬೇಕಲ್ಲ ಅಲ್ವಾ? ಅವ್ರನ್ನೆಲ್ಲ ಮುಖ್ಯವಾಹಿನಿಗೆ ತಂದು ನಾವು ಬರೀ SC ST ಬಗ್ಗೆ ಜಪ ಮಾಡಿಬಿಟ್ಟು ಎಲ್ಲಿ ನಾನು ಒಂದೇ ಹೇಳೋದು ನಾನು ಇಷ್ಟೇ, ನಾನು ಎಲ್ಲ ಧರ್ಮದವ್ರನ್ನ ಎಲ್ಲ ಸಮುದಾಯದವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು. ಅದೇ ನನ್ನ ಉದ್ದೇಶ. ನೋಡಿ, ನನ್ನ ಸಮುದಾಯಕ್ಕೆ ನಾನು ಎಲ್ಲೂ ಆದ್ಯತೆ ಕೊಟ್ಟಿಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಜಿಲ್ಲಾ ಗ್ಯಾರಂಟಿ ಸಮಿತಿಯನ್ನು ನಮ್ಮ ಯಲವಳ್ಳಿ ರಮೇಶ್ ಅಣ್ಣಗೆ ಮಾಡಿದ್ದೀನಿ. ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಜಯರಾಮ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ. ಮಂಚೇನಹಳ್ಳಿ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ನಮ್ಮ ಮಧುಸೂದನ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ. ಡಿಸ್ಟ್ರಿಕ್ಟ್ PP ಆಗಿ ನಮ್ಮ ವಿನೋದ್ ಅಣ್ಣನ ಮಾಡಿದ್ದೀನಿ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸಾಮಾಜಿಕ ನ್ಯಾಯ. ನೆಕ್ಸ್ಟು ಇವತ್ತು 5 ಜನ ಸದಸ್ಯರಲ್ಲಿ 2 ಮುಸ್ಲಿಂ ಬಾಂಧವ್ರನ್ನ, SCನ STನ ಕುರುಬ ಸಮುದಾಯದವ್ರನ್ನ ಮಾಡಿದ್ದೀನಿ. ಎಲ್ಲ ಸಮುದಾಯದವ್ರನ್ನ. ಮತ್ತು ಸರ್, ಬಲಿಜ ಸಮುದಾಯಕ್ಕೆ ಏನೂ ಮಾಡಿಲ್ವ ಅಂದರೆ ನಾನೇ ಇದ್ದೀನಲ್ಲ, MLA ಇದ್ದೀನಲ್ಲ. MLAನೇ ಸಮುದಾಯದವರಾದಾಗ ನಾನು ಹೇಳೋದು ಅದೇ ಗೌರವ ಅಲ್ವಾ? SC ST ಸಮುದಾಯದವ್ರನ್ನ ಎಲ್ಲರೂ ಮುನ್ನಡೆಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ. ನಾನು ಎಲ್ರಿಗೂ ಭರವಸೆ ಕೊಡ್ತೀನಿ. ಎಲ್ಲದರಲ್ಲೂ ಅವ್ರಿಗೆ ಅವಕಾಶ ಕೊಟ್ಟು ಮುಖ್ಯವಾಹಿನಿಗೆ ತರ್ತೀವಿ. ಏನಿದೆಯೋ ಅದು ಕ್ರಮ ತಗೊಳ್ಳೋಕೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಯಾರ್ದು ವೈಯಕ್ತಿಕ ಹಿತಾಸಕ್ತಿ ನಮ್ಮದಿಲ್ಲ. ಇದರಲ್ಲಿ ಕಾನೂನು ರೀತಿ ಕ್ರಮ ತಗೋಬೇಕಷ್ಟೇ. ನಾನು ಎಲ್ಲರ ರೆಪ್ರೆಸೆಂಟೇಟಿವ್, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಇಲ್ಲ, ಅದೇನಿದೆಯೋ ಕ್ರಮ ತಗೊಳ್ಳೋಕೆ ಕೇಳಿದ್ದೀನಿ. ನಾನು ಹಸ್ತಕ್ಷೇಪ ಮಾಡೋದೇ ಇಲ್ಲ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಸರ್.